ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ದೋಸೆ ಎಲ್ಲರಿಗೆ ಇಷ್ಟ ಇರುತ್ತೆ, ಅದರಲ್ಲೂ ಕ್ರಿಸ್ಪಿ ದೋಸೆ ಅಂದರೆ ಇನ್ನೂ ಕೂಡ ಇಷ್ಟ. ವಾವ್, ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ. ಇದರೊಂದಿಗೆ ನಾನು ಇವತ್ತು ಚಟ್ನಿ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ. ಒಂದು ದಿನದ ನಿಮ್ಮ ಬ್ರೇಕ್ಫಾಸ್ಟ್ ಚಿಂತೆಯನ್ನು ನಾನಿವತ್ತು ದೂರ ಮಾಡೋಣ ಅಂತ ಎನಿಸಿದ್ದೀನಿ. ಹಾಗಾಗಿ ಈ ರೆಸಿಪಿಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೂ ನಿಮಗೆ ಖಂಡಿತವಾಗ್ಲೂ ಹೊಗಳ್ತಾರೆ. ಓಕೆ, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಾನಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಹೆಸರು ಬೇಳೆಯನ್ನು ನೆನೆ ಹಾಕಿದ್ದೀನಿ. 1 ಗಂಟೆವರೆಗೂ ನೆನೆ ಹಾಕಿದರೆ ಸಾಕು, ಅಥವಾ ಬಿಸಿ ನೀರಲ್ಲಿ ನೀವು ನೆನೆ ಹಾಕೋದಾದರೆ ಅರ್ಧ ಗಂಟೆ ಸಾಕು, ಬೇಗನೆ ನೆನೆಯುತ್ತೆ. ಅಥವಾ ನೀವು ನೈಟಿಗೆ ನೆನೆ ಹಾಕಿ ಬೆಳಗ್ಗೆ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ, ಅಷ್ಟು ಒಳ್ಳೆಯದಾಗುತ್ತೆ. ಓಕೆ, ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದರೊಂದಿಗೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿಗೆಲ್ಲ ಯಾವ ರೀತಿ ನಾವು ಗ್ರೈಂಡ್ ಮಾಡ್ತೀವಿ ನೋಡಿ, ಹಿಟ್ಟು ಇಡ್ತೀವಿ ನೋಡಿ ದಪ್ಪವಾಗಿ, ಆ ರೀತಿಯೇ ಇಡ್ಲಿಕ್ಕೆ ನೋಡಿ. ಕಾಣ್ತಾ ಉಂಟಲ್ವ ನಿಮಗೆ? ಈ ರೀತಿ ಬೇಕು ನಮಗೆ ಹಿಟ್ಟು. ಹಾಗಾಗಿ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನಾನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಈ ಹದಕ್ಕೆ ಬೇಕು ನಮಗೆ ಹಿಟ್ಟು. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ನೋಡಿ, ಈ ರೀತಿ. ಹಾಗೂ ಇದಕ್ಕೆ ನಾನಿಲ್ಲಿ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಅಡುಗೆ ಸೋಡಾ ಹಾಕಿದರೆ ಚೆನ್ನಾಗಿರುತ್ತೆ, ಅಥವಾ ನೀವು ಹಾಕೋದಿದ್ರೂ ಪರವಾಗಿಲ್ಲ, ಹಾಕಿ ಅಂತ ನಾನು ಹೇಳಲ್ಲ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ಇವಾಗ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಇದು ದಪ್ಪ ಇರಬೇಕಂತ ಹೇಳಿ. ನೋಡಿ, ಈ ರೀತಿ ಇದ್ದರೆ ಸಾಕು. ಕಾಣ್ತಾ ಇದೆಯಲ್ಲ ನಿಮಗೆ? ಇಷ್ಟು ಹದಕ್ಕಿರಲಿ. ಇವಾಗ ಇದನ್ನು ನಾವು ಮುಚ್ಚಿ ಸ್ವಲ್ಪ ಪಕ್ಕದಲ್ಲಿ ಇಡೋಣ. ಅಷ್ಟು ತನಕ ಇದಕ್ಕೆ ಬೇಕಾಗುವ ಚಟ್ನಿಯನ್ನು ನಾವು ರೆಡಿ ಮಾಡೋಣ. ಇಲ್ಲಿ ನಾನಿವತ್ತು ಸಿಂಪಲ್ ಚಟ್ನಿ ತೋರಿಸ್ತಾ ಇದ್ದೇನೆ. 1 ಈರುಳ್ಳಿ, 2 ಹಸಿಮೆಣಸು, ಸ್ವಲ್ಪ ನಾನಿಲ್ಲಿ ಶುಂಠಿ ಹಾಗೂ ಇಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಇಲ್ಲದಿದ್ದರೆ ಹುಳಿ ಕೂಡ ನೀವು ಯೂಸ್ ಮಾಡ್ಬೋದು. 1 ಟೊಮೆಟೊ ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು. ನಾನೊಂದು 2-3 ಜನರಿಗೆ ಆಗುವಷ್ಟು ಮಾತ್ರ ಇಲ್ಲಿ ಚಟ್ನಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಜಾಸ್ತಿ ಜನ ಇದ್ದರಾದರೆ ಸ್ವಲ್ಪ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಹಾಕಿದರೆ ಆಯಿತು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದನ್ನು ಗ್ರೈಂಡ್ ಮಾಡ್ತೀನಿ. ಓಕೆ ನೋಡಿ, ಈಗ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಈ ಚಟ್ನಿ. ಇದಕ್ಕೆ ಏನು ಕಾಯಿ ಅದಿದು ಹಾಕಬೇಕಂತ ಇಲ್ಲ, ನೀವು ಇದೇ ರೀತಿ ಮಾಡಿದರೆ ಆಯಿತು. ಇವಾಗ ಇದಕ್ಕೊಂದು ಒಗ್ಗರಣೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದ್ರೆ ಹೀಗೇ ಇದನ್ನು ತಿನ್ಬೋದು. ಆದರೆ ಒಗ್ಗರಣೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಇದು. ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ನಾನು. ಬೇಕಿದ್ದರೆ ನೀವು ಉದ್ದಿನಬೇಳೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಒಣಮೆಣಸು ಹಾಕ್ತಾ ಇದ್ದೀನಿ ಹಾಗೂ ಬೆಳ್ಳುಳ್ಳಿಯನ್ನು. ಓಕೆ, ಇಷ್ಟು ಚೆನ್ನಾಗಿರಲಿ. ಫ್ರೈ ಆದಮೇಲೆ ನಾವಿದನ್ನು ಚಟ್ನಿಗೆ ಹಾಕೋಣ. ಬೇಕಿದ್ದರೆ ನೀವು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಒಗ್ಗರಣೆ ಇವಾಗ ರೆಡಿಯಾಗಿದೆ. ಇದನ್ನು ಇದಕ್ಕೆ ಹಾಕಿದರೆ ಆಯಿತು. ಓಕೆ, ನೋಡಿದ್ರಲ್ಲ, ಸಿಂಪಲ್ಲಾಗಿ ಒಂದು ಚಟ್ನಿ ರೆಡಿ ಆಯಿತು. ಇದನ್ನು ನೀವು ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು. ಚಪಾತಿಯೊಂದಿಗೆ ಕೂಡ ಚೆನ್ನಾಗಾಗುತ್ತೆ, ದೋಸೆಯೊಂದಿಗೆ ಕೂಡ ಇದು ಒಳ್ಳೆಯದಾಗುತ್ತೆ ನೋಡಿ, ಈ ರೀತಿ. ಇವಾಗ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಹಾಗೂ ಇದನ್ನು ಪಕ್ಕದಲ್ಲಿಡೋಣ. ಇವಾಗ ನೆಕ್ಸ್ಟ್ ನಾನಿಲ್ಲಿ 3/4 ಕಪ್ಪಷ್ಟು ನಾನಿಲ್ಲಿ ತುಪ್ಪವನ್ನು ತೊಗೊಂಡಿದ್ದೀನಿ. ಎಣ್ಣೆ ಬೇಕಿದ್ದರೆ ಎಣ್ಣೆ ಕೂಡ ತೊಗೊಳ್ಬೋದು ನೀವು, ಆದರೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿ ಇದನ್ನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಅಥವಾ ಬಟರ್ ಹಾಕಿದರೂ ಚೆನ್ನಾಗಾಗುತ್ತೆ. ಓಕೆ, ಇದೆಲ್ಲ ಇವಾಗ ರೆಡಿಯಾಗಿದೆ. ಇನ್ನು ನಾವು ದೋಸೆ ಮಾಡೋಣ. ದೋಸೆದ ಕಾವಲಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಕಾವಲಿ ತುಂಬ ಬಿಸಿಯಾಗಿ ಇರಬಾರ್ದು, ಹಾಗಾಗಿ ಗ್ಯಾಸನ್ನು ಇವಾಗ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಫಾಸ್ಟ್ ಇಟ್ಟು ನೀರು ಹಾಕಿ ಸ್ವಲ್ಪ ತಣ್ಣಗೆ ಮಾಡ್ತಾ ಇದ್ದೀನಿ. ದೋಸೆ ಹಾಕುವ ಟೈಮಿಗೆ ಗ್ಯಾಸನ್ನು ಸ್ಲೋ ಇಡ್ತಾ ಇದ್ದೀನಿ. 1 ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿ ನೋಡಿ, ಈ ರೀತಿ ರೌಂಡಾಗಿ ತಿರುಗಿಸಿ. ತುಂಬ ಈಸಿಯಾಗಿ ಬರುತ್ತೆ ಇದು, ಕಟ್ ಆಗಲ್ಲ ಅಥವಾ ಅಂಟುತ್ತೆ ಅಂತ ಹೇಳ್ತಾರೆ ನೋಡಿ ಕಾವಲಿಗೆಲ್ಲ, ಆ ರೀತಿ ಏನಾಗಲ್ಲ ನಿಮಗೆ. ಓಕೆ, ರೆಡಿ ಮಾಡಿದ್ವಿ ನೋಡಿ. ತುಪ್ಪಕ್ಕೆ ಸ್ವಲ್ಪ ನಾವು ಮಸಾಲ ಹಾಕಿ, ಚಿಲ್ಲಿ ಪೌಡರ್ ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ತುಪ್ಪ ದೋಸೆಗಿಂತಲೂ ಟೇಸ್ಟ್ ಆಗುತ್ತೆ ಇದು. ಹಾಗಾಗಿ ತುಪ್ಪ ಇದೆ ಆದರೆ ನಿಮ್ಮ ಹತ್ರ ತುಪ್ಪವನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಒಮ್ಮೆಲೆ ಇಲ್ಲದಿದ್ದರೆ ನೀವು ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಓಕೆ ನೋಡಿ, ಚೆನ್ನಾಗಿದನ್ನು ಈ ರೀತಿ ಅಪ್ಲೈ ಮಾಡಿ. ಓಕೆ,
ಇವಾಗ ಇದು ಒಳ್ಳೆ ರೀತಿ ಫ್ರೈ ಆಗಲಿ, ಸೈಡಿಂದ ಕೆಂಪಾಗಿ ಕ್ರಿಸ್ಪಿಯಾಗಿ ಎದ್ದು ಬರುತ್ತೆ ನೋಡಿ, ಅಷ್ಟು ತನಕ ಇದನ್ನು ನೀವು ಮೀಡಿಯಮ್ ಗ್ಯಾಸಲ್ಲೇ ಇಡಿ. ಓಕೆ ನೋಡಿ, ಸೈಡಲ್ಲೆಲ್ಲ ನೋಡಿ ಕ್ರಿಸ್ಪಿ ಆಗಿದೆ. ನಿಮಗೆ ಸಾಫ್ಟ್ ದೋಸೆ ಬೇಕಿದ್ದರೂ ನೀವು ಇದರಿಂದ ಇವಾಗಲೇ ತೆಗಿಬಹುದು, ಅಥವಾ ನಿಮಗೆ ಕ್ರಿಸ್ಪಿ ದೋಸೆ ಬೇಕಿದ್ದರೆ ಸ್ವಲ್ಪ ಟೈಮ್ ನೀವು ಇಟ್ಟರೆ ಆಗುತ್ತೆ. ಕೆಲವರಿಗೆ ತುಂಬ ಕ್ರಿಸ್ಪಿ ಇಷ್ಟ ಇರುತ್ತೆ, ಅವರು ಇನ್ನೂ ಕೂಡ ಸ್ವಲ್ಪ ಟೈಮ್ ಇಡ್ಬೋದು ಇದನ್ನು. ಓಕೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ನೋಡಿ, ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಯಾವುದೇ ಕಾವಲಿಯಲ್ಲಿ ನೀವು ಮಾಡ್ಬೋದು, ಇಂಥದ್ದೇ ಕಾವಲಿ ಬೇಕಂತ ಇಲ್ಲ ನೋಡಿ. ವಾವ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದು ನೋಡಿ, ಇದೇ ರೀತಿ ಮಾಡಲಿಕ್ಕೆ ಎಷ್ಟು ಸಿಂಪಲ್ ಉಂಟಲ್ವಾ. ಇವಾಗ ಇನ್ನೊಮ್ಮೆ ನಾನು ದೋಸೆ ಮಾಡುವಾಗ ನೀರನ್ನು ಹಾಕ್ತಾ ಇದ್ದೀನಿ. ಕಾವಲಿ ಬಿಸಿದನ್ನು ಸ್ವಲ್ಪ ತಣ್ಣಗೆ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಸ್ಲೋ ಇಡ್ತಾ ಇದ್ದೀನಿ, ಹಾಗೂ ಹಿಟ್ಟು ಹಾಕ್ತಾ ಇದ್ದೀನಿ. ಹಿಟ್ಟು ಹಾಕಿದ ಮೇಲೆ ಗ್ಯಾಸನ್ನು ನೀವು ಫಾಸ್ಟಾಗಿ ಇಟ್ಟರೆ ಆಯಿತು ನೋಡಿ. ಹಿಟ್ಟು 1 ಸ್ಪೂನಷ್ಟು ಹಾಕಿದೆ. ನಾರ್ಮಲ್ ಯಾವ ರೀತಿ ನಾವು ದೋಸೆ ಮಾಡ್ತೀವಿ ನೋಡಿ, ಅದೇ ರೀತಿ ಇದನ್ನು ನೋಡಿ ಈ ರೀತಿ ರೌಂಡಾಗಿ ಮಾಡಿದೆ. ಸ್ವಲ್ಪ ನೋಡಿ ಮೇಲಿಂದ ಫ್ರೈ ಆದಮೇಲೆ ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಈ ರೀತಿ. ಹಾಗೂ ಚೆನ್ನಾಗಿ ಇದನ್ನು ಬ್ರಷಿಂದ ಅಥವಾ ಯಾವುದರಿಂದ ಕೂಡ ನೋಡಿ ಈ ರೀತಿ ಸ್ಪೂನಿಂದ ನೀವು ಹೀಗೆ ಅಪ್ಲೈ ಮಾಡಿದರೆ ಆಯಿತು. ನೋಡಿದ್ರಲ್ಲ, ಇವಾಗ ಕ್ರಿಸ್ಪಿ ಆಗೋವರೆಗೂ ವೆಯ್ಟ್ ಮಾಡೋಣ, ಹಾಗೂ ಇದನ್ನು ತೆಗೆಯೋಣ. ಓಕೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಯಾವ ರೀತಿ ಇದು ಬರುತ್ತೆ ನೋಡಿ. ಎಷ್ಟು ತೆಳುವಾಗಿ ಕೂಡ ನೀವು ಇದನ್ನು ಮಾಡ್ಬೋದು, ಅಥವಾ ದಪ್ಪ ಬೇಕಿದ್ರೆ ದಪ್ಪ ರೀತಿ ಕೂಡ ನೀವು ಮಾಡ್ಬೋದು. ಓಕೆ ನೋಡಿದ್ರಲ್ಲ ನೋಡಿ, ಚಟ್ನಿ ಕೂಡ ರೆಡಿಯಾಗಿದೆ. ತುಪ್ಪ ನಾನು ರೆಡಿ ಮಾಡಿದ್ದೆ ನೋಡಿ, ಮಸಾಲ ಚಿಲ್ಲಿ ಪೌಡರ್ ಹಾಕಿ. ಅದರ ರೊಟ್ಟಿಗೆ ಕೂಡ ಇದನ್ನು ನೀವು ನೋಡಿ ಸೈಡಲ್ಲಿ ನಾನು ಹಾಕಿದ್ದೀನಿ ಪ್ಲೇಟಿಗೆ, ನೋಡ್ಬೋದು ನೀವು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿತ್ತು. ಆ ತುಪ್ಪದೊಂದಿಗೆ ಇದು ತುಂಬ ಚೆನ್ನಾಗಾಗುತ್ತೆ. ಬಟರ್ ಇದೆ ಆದರೆ ಬಟರ್ ಕೂಡ ಹಾಕಿ. ಆದರೆ ಒಂದು ಹೇಳೋದು ನಾನು, ಯಾವಾಗಲೂ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಿನ್ನಿ ನೀವು. ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತಿಂತೀನಿ ಅಂತಾದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದು. ಒಂದೊಂದೇ ಮಾಡ್ತಾ ಒಂದೊಂದೇ ತಿಂತಾ ಹೋದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಅಥವಾ ಸ್ವಲ್ಪ ಹೊತ್ತು ಇದು ಹೀಗೇ ಇರುತ್ತೆ, ನಾನು ಹೇಳಲ್ಲ ತಣ್ಣಗಾಗುತ್ತೆ ಅಂತೇಳಿ. ಬಿಸಿ ಬಿಸಿ ಇರುವಾಗ ತಿಂದ್ರೇ ತುಂಬ ರುಚಿ ಅಲ್ವಾ ಯಾವುದು ಕೂಡ. ಓಕೆ, ನನ್ನ ರೆಸಿಪಿ ಯಾರಿಗೆ ಇಷ್ಟ ಆಯಿತು ಅವರು ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.